ಒಂದ್ಸರಿ ಇಮ್ಯಾಜಿನ್ ಮಾಡಿ, ನೀವು ಇಂಜಿನಿಯರಿಂಗ್ ಥರ್ಡ್ ಇಯರ್ ಅಲ್ಲಿ ಇದ್ದೀರಾ, ಲಿಂಕ್ಡ್ ಇನ್ ಓಪನ್ ಮಾಡ್ತೀರಾ ಅಂಡ್ ನಿಮ್ ಫ್ರೆಂಡ್ಸ್ ಎಲ್ಲ ಕೋಡಿಂಗ್ ರೌಂಡ್ಸ್, ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡಿ ಅದ್ರದ್ದು ಆಫರ್ ಲೆಟರ್ ನ ಪೋಸ್ಟ್ ಮಾಡಿರ್ತಾರೆ. ಆದ್ರೆ ನೀವು ಮಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ. ನಂಗೆ ಗೊತ್ತು ಕಂಡ್ರೋ, ನೀವೇನಾದ್ರೂ ನನ್ನ ತರ ಟಿಯರ್ 3 ಕಾಲೇಜಿಂದ ಇದ್ರೆ ಈ ಫೀಲಿಂಗ್ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ತಲೆಗೆ ಬಂದಿರುತ್ತೆ. ನಾನು ಕೂಡ ಅದೇ ಸಿಚುವೇಶನ್ ಅಲ್ಲಿ ಇದ್ದೆ ಕಂಡ್ರೋ. ಕೆಲವು ವರ್ಷದಿಂದ ನನಗೆ ಯಾವ ರೋಡ್ ಮ್ಯಾಪ್ಸ್ ಇರಲಿಲ್ಲ ಅಂಡ್ ಯಾವ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಇದನ್ನೆಲ್ಲ ಹೇಳಕ್ಕೆ ಯಾವ ಮೆಂಟರ್ ಕೂಡ ಇರಲಿಲ್ಲ. ಅಂಡ್ ಅದಕ್ಕೆ ಅಂತ ತುಂಬಾನೇ ಮಿಸ್ಟೇಕ್ಸ್ ಮಾಡ್ಬಿಟ್ಟಿದೀನಿ. ಅಂಡ್ ಆ ಮಿಸ್ಟೇಕ್ಸ್ ಇಂದ ಕಲ್ತ ಮೇಲೆ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ನ ಕ್ರ್ಯಾಕ್ ಮಾಡಕ್ಕೆ ಏನೇನೆಲ್ಲ ಬೇಕು, ಏನೇನೆಲ್ಲ ಸ್ಕಿಲ್ಸ್ ಕಲಿಬೇಕು ಅನ್ನೋದು ಒಂದು ಕ್ಲಿಯರ್ ಐಡಿಯಾ ಸಿಕ್ತು. ಸೊ ಈ ವಿಡಿಯೋ ಅಲ್ಲಿ ನಾನೇನಾದ್ರೂ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ನಂದು ಇಂಜಿನಿಯರಿಂಗ್ ಫಸ್ಟ್ ಡೇ ಆಗಿದ್ದಿದ್ರೆ ಒಂದು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ನ ಕ್ರ್ಯಾಕ್ ಮಾಡೋಕೆ ಏನೇನೆಲ್ಲ ಕಲಿತಿದ್ದೆ ಅನ್ನೋ ಪ್ರತಿ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೇ ಎವ್ರಿವನ್, ನಾನು ನಿಮ್ಮ ಸಿಂಚನ್ ಗೌಡ. ನಾನು ಕೂಡ ನಿಮ್ ತರನೇ ಒಂದು ಟಿಯರ್ 3 ಕಾಲೇಜಿಂದ ಕಂಪ್ಯೂಟರ್ ಸೈನ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ತರ ನನಗೂ ಕೂಡ ಎಕ್ಸೈಟ್ಮೆಂಟ್ ಕೂಡ ಇತ್ತು ಅಂಡ್ ಆಲ್ಸೋ ಕನ್ಫ್ಯೂಷನ್ ಕೂಡ ಇತ್ತು. ಯಾರ ಹತ್ರ ಕೇಳಿದ್ರು ಎಲ್ಲರೂ ಒಂದೊಂದು ಅಡ್ವೈಸ್ ಕೊಡ್ತಿದ್ರು. ಒಬ್ರು DSA ಮೇಲೆ ಫೋಕಸ್ ಮಾಡು ಅಂದ್ರೆ ಒಬ್ರು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡು ಅಂತ ಹೇಳ್ತಾ ಇದ್ರು. ಇನ್ನ ಕೆಲವರು ಇಂಟರ್ನ್ಶಿಪ್ ಮಾಡು, AI ಕಲಿ ಅಥವಾ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ರು. ನಾನು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದೀನಿ ಅಂಡ್ ಇದನ್ನೆಲ್ಲ ಟ್ರೈ ಮಾಡಿದ್ಮೇಲೆ ಗೊತ್ತು ಏನ್ ವರ್ಕೌಟ್ ಆಗುತ್ತೆ ಅಂತ. ಸೊ ಬೇಗ ವಿಷಯಕ್ಕೆ ಬಂದ್ಬಿಡೋಣ. ಫಸ್ಟ್ ಬಂದೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಚೂಸ್ ಮಾಡೋದು. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಚೂಸ್ ಮಾಡಿ, ವೆದರ್ ಇಟ್ ಈಸ್ ಜಾವಾ, ಪೈಥಾನ್, C++ ಆರ್ ನಿಮ್ದು ಜಾವಾ ಸ್ಕ್ರಿಪ್ಟ್ ಆಗಿರ್ಲಿ, ಯಾವ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ತೀನಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಯಾವ ಲ್ಯಾಂಗ್ವೇಜ್ ನ ನೀವು ಚೂಸ್ ಮಾಡಿರ್ತೀರಲ್ವಾ, ಆ ಲ್ಯಾಂಗ್ವೇಜ್ ನ ಕಲ್ತು ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಿಮಗೆ ಗೊತ್ತಿರಬೇಕು, ಅದೇ ಇಂಪಾರ್ಟೆಂಟ್. ಹೇಳ್ದೆ ಅಂತ ಹೋಗಿ ಯಾವ ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ರಿಸರ್ಚ್ ಮಾಡ್ಕೊಂಡು ಕೂರ್ಬೇಡಿ, ಬಿಕಾಸ್ ನಾನು ಕೂಡ ಈ ತಪ್ಪನ್ನು ಮಾಡಿದೀನಿ. ಸೊ ಫಸ್ಟ್ ಸ್ಟಾಪ್ ಮಾಡಿ. ಸೊ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೆಸ್ಟ್ ಇದೆ, ಯಾವ್ದನ್ನ ಕಲ್ತ್ರೆ ಹೆಲ್ಪ್ ಆಗುತ್ತೆ, ಇದನ್ನೆಲ್ಲ ಸರ್ಚ್ ಮಾಡೋದು ಬಿಡಿ. ತುಂಬಾ ಬೇಸಿಕ್ ಆಗಿ ತುಂಬಾ ಈಸಿಯಾಗಿ ಸಿಂಟ್ಯಾಕ್ಸ್ ಕೊಡ್ಬೇಕು ಅಂದ್ರೆ ನಿಮಗೆ ಪೈಥಾನ್ ಇದೆ. ಸೊ ಫಸ್ಟ್ ನೀವು ಪೈಥಾನ್ ಆದ್ರೂ ಚೂಸ್ ಮಾಡಿ ಅಥವಾ ಜಾವಾ ಆದ್ರೂ ಚೂಸ್ ಮಾಡಿ. ಒನ್ಸ್ ನಿಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬಂದಿದ ತಕ್ಷಣ DSA ಗೆ ಶಿಫ್ಟ್ ಆಗಿ. ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಗರಿದಮ್ ಅಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸ್ಟಾಪ್ ಮಾಡ್ಬಿಡ್ತಾರೆ, ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ನನಗೂ ಕೂಡ ಅದೇ ತರ ಅನಿಸ್ತಿತ್ತು ಕಂಡ್ರೋ. ಬಟ್ ಒಂದ್ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಕಂಪ್ನೀಸ್ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಲಾಜಿಕಲಿ ಥಿಂಕ್ ಮಾಡಿ ಒಂದು ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ತೀರಾ ಅಂತ ನೋಡ್ತಾರೆ ಅಷ್ಟೇ. ಸೊ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ಫಸ್ಟ್ ಅರೇಗ್ ಹೋಗಿ, ಅದಾದ್ಮೇಲೆ ಸ್ಟ್ರಿಂಗ್ಸ್, ಅದಾದ್ಮೇಲೆ ಸ್ಟ್ಯಾಕ್ಸ್, ಕ್ಯೂ, ಅದಾದ್ಮೇಲೆ ಟ್ರೀಸ್, ಗ್ರಾಫ್. ಸೊ ಡೈಲಿ ಒಂದು 20 ಕ್ವಶನ್ ನ ಸಾಲ್ವ್ ಮಾಡೋದಕ್ಕಿಂತ ಒಂದು ಕ್ವಾಲಿಟಿ ಕ್ವಶನ್ ನ ಸಾಲ್ವ್ ಮಾಡಿ ಸಾಕು. ನೆಕ್ಸ್ಟ್ ಥಿಂಗ್ ಬಂದು ರಿಯಲ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡೋದು. ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಮಾಡೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಲ್ಕುಲೇಟರ್ ಆಪ್ಸ್ ಇರ್ಲಿ, ಟು ಡೂ ಆಪ್ಸ್ ಇರ್ಲಿ, ಇದನ್ನೆಲ್ಲ ಪ್ಲೀಸ್ ಸ್ಟಾಪ್ ಮಾಡಿ. ರಿಯಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿ. ಫಾರ್ ಎಕ್ಸಾಂಪಲ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿ, ಅಥೆಂಟಿಕೇಶನ್ ಆಡ್ ಮಾಡಿ, ಡೇಟಾಬೇಸ್ ಯೂಸ್ ಮಾಡಿ, ಪ್ರಾಜೆಕ್ಟ್ ನ ಆನ್ಲೈನ್ ಅಲ್ಲಿ ಡೆಪ್ಲಾಯ್ ಮಾಡಿ. ಇಂಟರ್ವ್ಯೂ ಅಲ್ಲಿ ಅವರು ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಅಂತ ಕೇಳಲ್ಲ, ಈ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡಿದ್ರಿ, ಈ ಅಪ್ರೋಚ್ ನ ಹೇಗ್ ಯೂಸ್ ಮಾಡಿದ್ರಿ ಅಂತ ಕೇಳ್ತಾರೆ. ತುಂಬಾ ಟೆಕ್ನಾಲಜೀಸ್ ನ ಮೆಮೊರೈಸ್ ಮಾಡೋದಕ್ಕಿಂತ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಫೋರ್ತ್ ಸ್ಟೆಪ್ ಬಂದೆ ಒಂದು ಸ್ಟ್ರಾಂಗ್ ರೆಸ್ಯೂಮೆ ನ ಕ್ರಿಯೇಟ್ ಮಾಡೋದು. ಈ ರೆಸ್ಯೂಮೆನ ನಿಮ್ ಫಸ್ಟ್ ಇಂಟರ್ವ್ಯೂ ಕಂಡ್ರು, ನಿಮ್ ರೆಸ್ಯೂಮೆ ಇಟ್ಕೊಂಡು ನೀವು ಇಂಟರ್ವ್ಯೂಗೆ ಹೋಗ್ಬೋದು. ಬಟ್ ಈ ರೆಸ್ಯೂಮೆ ನೋಡಿನೇ ಇಂಟರ್ವ್ಯೂವರ್ ನಿಮ್ನ ಜಡ್ಜ್ ಮಾಡೋದು. ರೆಸ್ಯೂಮೆನ ಸಿಂಪಲ್ ಆಗಿ ಒಂದ್ ಪೇಜ್ ಅಲ್ಲೇ ಮುಗಿಸಿ ಬೆಸ್ಟ್ ಪ್ರಾಜೆಕ್ಟ್ಸ್ ನ ಹೈಲೈಟ್ ಮಾಡಿ ಅಂಡ್ ಇಂಟರ್ನ್ಶಿಪ್ ಮಾಡಿದ್ರೆ ಅದನ್ನ ಮೆನ್ಷನ್ ಮಾಡಿ. ಅಂಡ್ ಮೇನ್ ಥಿಂಗ್, ನಿಮ್ಗೆ ಏನ್ ಸ್ಕಿಲ್ಸ್ ಗೊತ್ತು ಅದನ್ನ ಮಾತ್ರ ಮೆನ್ಷನ್ ಮಾಡಿ. ಗೊತ್ತಿಲ್ಲದೆ ಇರೋ ಸ್ಕಿಲ್ಸ್ ನೆಲ್ಲ ಅದ್ರಲ್ಲಿ ಹ್ಯಾಡ್ ಮಾಡಬೇಡಿ. ನೆಕ್ಸ್ಟ್ ಥಿಂಗ್ ಬಂದೆ ಲಿಂಕ್ಡ್ ಇನ್ ನ ಆಪ್ಟಿಮೈಸ್ ಮಾಡೋದು. ಲಿಂಕ್ಡ್ ಇನ್ ಒಂದು ಸಾಫ್ಟ್ವೇರ್, ಒಂದು ಅಪ್ಲಿಕೇಶನ್, ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಅನ್ಕೊಂಡಿರ್ತೀರಾ ಅಷ್ಟೇ. ಬಟ್ ಆ ತರ ಅನ್ಕೊಂಡ್ರೆ ನೀವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಇದು. ಲಿಂಕ್ಡ್ ಇನ್ ಅಲ್ಲಿ ಕಂಪನೀಸ್, ರೆಕ್ರೂಟರ್ಸ್, ಇಂಜಿನಿಯರ್ಸ್ ಎಲ್ಲರೂ ಇರ್ತಾರೆ. ಸೊ ಫಸ್ಟ್ ಪ್ರೊಫೆಷನಲ್ ಆಗಿ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ. ಸೊ ಯಾವ ಕಂಪ್ನೀಸ್ಗೆ ಅಪ್ಲೈ ಮಾಡ್ತಿರ್ತೀರಾ ಅಲ್ಲಿ ಯಾರು ಇವಾಗ ಆಗ್ಲೇ ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಒಂದು ಕನೆಕ್ಷನ್ ಕಳಿಸಿ ರೆಫರಲ್ ಹಾಕ್ಸ್ಕೊಳ್ಳಿ. ಈ ಪ್ಲಾಟ್ಫಾರ್ಮ್ ಇಂದ ನಿಮ್ ನೆಟ್ವರ್ಕಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಥಿಂಗ್ ಬಂದು ಡೈಲಿ ಅಪ್ಲೈ ಮಾಡಿ ಪ್ಲೀಸ್. ಈ ಮಿಸ್ಟೇಕ್ ನಾನಂತೂ ಮಾಡಿದೆ, ಬಟ್ ನೀವು ಮಾಡಬೇಡಿ. ಸೊ ನನಗೆ ಇನ್ನೂ ಆ ಸ್ಕಿಲ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಹೇಗೆ ಅಪ್ಲೈ ಮಾಡ್ಲಿ, ಇವಾಗಲೇ ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ ಅಂತ ಅದನ್ನೆಲ್ಲ ತಲೆಯಿಂದ ಪ್ಲೀಸ್ ತೆಗ್ದೇಸಿರಿ. ಬೀನ್ ದೇರ್, ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಪ್ಲೈ ಮಾಡಿದ ತಕ್ಷಣ ಎಲ್ಲ ಸೆಲೆಕ್ಟ್ ಆಗಲ್ಲ, ಕಂಪ್ನೀಸ್ ರಿಜೆಕ್ಟ್ ಮಾಡ್ತಾರೆ, ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಲ್ಲ, ಐ ನೋ ಎವ್ರಿಥಿಂಗ್. ಬಟ್ ಅಪ್ಲೈ ಮಾಡೋದನ್ನ ನಿಲ್ಸ್ಬೇಡಿ. ನಿಮ್ಗೆ ಎಷ್ಟು ಗೊತ್ತಿದ್ರು ಪರವಾಗಿಲ್ಲ, ಪ್ಲೀಸ್ ಎಲ್ಲ ಕಂಪ್ನೀಸ್ ಯಾವ್ಯಾವ ಕಂಪ್ನೀಸ್ ಅಲ್ಲಿ ಓಪನಿಂಗ್ ಇದೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇರಿ. ಲಾಸ್ಟ್ ಅಂಡ್ ಮೇನ್ ಥಿಂಗ್, ಇಂಟರ್ವ್ಯೂಗೆ ಪ್ಲೀಸ್ ಪ್ರಿಪೇರ್ ಆಗಿ. ಟೆಕ್ನಿಕಲ್ ಇಂಟರ್ವ್ಯೂ ಅಂದ್ರೆ ಬರೀ ಕೋಡಿಂಗ್ ಮಾತ್ರ ಅಲ್ಲ, ಕೋಡಿಂಗ್ ಕೇಳ್ತಾರೆ, ಕೋಡಿಂಗ್ ಅಲ್ಲಿ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನ ಪ್ಲೀಸ್ ತಲೆಯಿಂದ ತೆಗೆದು ಎಸ್ತು ಬಿಡಿ.
ನಿಮ್ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡಕ್ ಬರ್ಬೇಕು, ನಿಮ್ ಪ್ರಾಜೆಕ್ಟ್ ನ ಹೇಗ್ ಬಿಲ್ಡ್ ಮಾಡಿದ್ರಿ, ನಿಮ್ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಸ್ಕಿಲ್ಸ್ ಯೂಸ್ ಮಾಡಿದೀರಾ, ಅವ್ರು ಒಂದು ಪ್ರಾಬ್ಲಮ್ ಕೊಟ್ರೆ ಅದಕ್ಕೆ ಹೇಗೆ ಅಪ್ರೋಚ್ ಮಾಡ್ತೀರಾ. ಅಂಡ್ ಕಮ್ಯುನಿಕೇಶನ್ ನ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಮಾಕ್ ಇಂಟರ್ವ್ಯೂಸ್ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ. ಕಾನ್ಫಿಡೆನ್ಸ್ ಅನ್ನೋದು ಓವರ್ ನೈಟ್ ಬರಲ್ಲ ಕಂಡ್ರು, ನಿಮ್ ಪ್ರಾಕ್ಟೀಸ್ ಇಂದ ಅಷ್ಟೇ ನಿಮ್ ಕಾನ್ಫಿಡೆನ್ಸ್ ಒಂದ್ ಲೆವೆಲ್ ಬರಕ್ ಸಾಧ್ಯ. ಸೊ ಅಕ್ಕ, ನೀವ್ ಇಷ್ಟೆಲ್ಲ ಹೇಳಿದ್ರೆ ನೀವೇನಾದ್ರೂ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ನೀವ್ ಏನ್ ಮಿಸ್ಟೇಕ್ ಮಾಡ್ತಿರ್ಲಿಲ್ಲ ಅಂತ ನನ್ನ ಕೇಳಿದ್ರೆ ಮೇ ಬಿ ನಾನು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನ ಸ್ಟಾಪ್ ಮಾಡ್ತಿದ್ದೆ. ಎಷ್ಟು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನೋಡಿದ್ದೀನಿ ಅಂದರೆ ಐ ನೋ ಇವಾಗ ಅರ್ಥ ಆಗುತ್ತೆ ಎಷ್ಟು ವೇಸ್ಟ್ ಆಫ್ ಟೈಮ್ ಅಂತ. ಸೊ ಟ್ಯುಟೋರಿಯಲ್ಸ್ ನ ನೋಡೋದಷ್ಟೇ ಅಲ್ಲ, ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡಬೇಕು. ಸೆಕೆಂಡ್ ಥಿಂಗ್ ಬಂದು ಫೈನಲ್ ಇಯರ್ ಆಗಲಿ, ಫೈನಲ್ ಇಯರ್ ಬರಲಿ ಅನ್ನೋದನ್ನ ವೆಯ್ಟ್ ಮಾಡ್ತಿದ್ದೆ. ಸೊ ಅದನ್ನ ಸ್ಟಾಪ್ ಮಾಡ್ತಿದ್ದೆ, ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದೆ. ಅಂಡ್ ಥರ್ಡ್ ಥಿಂಗ್ ಬಂದು ಬೇರೆ ಸ್ಟೂಡೆಂಟ್ಸ್ ಜೊತೆ ಕಂಪೇರ್ ಮಾಡ್ತಿದ್ದು. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ ಅಂಡ್ ದೇರ್ ಓನ್ ಟೈಮ್ ಲೈನ್ ಕಂಡ್ರು. ಸೊ ನೀವ್ ಏನ್ ಮಾಡ್ತಿದ್ದೀರಾ, ನಿಮ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ ಪ್ಲೀಸ್ ಸ್ಟಾಪ್ ಮಾಡಿ. ಫೋರ್ತ್ ಥಿಂಗ್ ಬಂದು ಜಾಸ್ತಿ ಅಪ್ಲಿಕೇಶನ್ ಆಗದೆ ಇದ್ದಿದ್ದು. ಸೊ ಎಷ್ಟು ಜಾಬ್ ಓಪನಿಂಗ್ಸ್ ಇರುತ್ತೆ ಅದಕ್ಕೆಲ್ಲ ಪ್ಲೀಸ್ ಅಪ್ಲೈ ಮಾಡ್ತಾ ಇರಿ. ಲಾಸ್ಟ್ ಥಿಂಗ್, ನೆಟ್ವರ್ಕಿಂಗ್ ನ ಇಗ್ನೋರ್ ಮಾಡಿದ್ದು. ಸೀನಿಯರ್ಸ್ ಜೊತೆ ಮಾತಾಡಿ, ಪ್ರೊಫೆಷನಲ್ಸ್ ಜೊತೆ ಕನೆಕ್ಟ್ ಆಗಿ. ಟ್ರಸ್ಟ್ ಮೀ, ತುಂಬಾ ಜನ ಸ್ಟೂಡೆಂಟ್ಸ್ ಅಥವಾ ತುಂಬಾ ಜನ ಪ್ರೊಫೆಷನಲ್ಸ್ ನಿಮ್ಗೆ ಹೆಲ್ಪ್ ಮಾಡೋಕ್ ರೆಡಿ ಇರ್ತಾರೆ ಕಂಡ್ರು, ಬಟ್ ನಾವ್ ಅವ್ರನ್ನ ಕೇಳ್ಬೇಕು ಅಷ್ಟೇ. ಈ ವಿಡಿಯೋನ ಫುಲ್ ನೋಡಿ. ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ ಪ್ಲೀಸ್ ಒಂದ್ ಥಿಂಗ್ ಅಂತೂ ಅರ್ಥ ಮಾಡ್ಕೊಳ್ಳಿ. ಇವತ್ತೆಲ್ಲ ಗೊತ್ತಿರ್ಬೇಕು ಅಂತ ಅಲ್ಲ ಕಂಡ್ರು, ಬಟ್ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಸಾಕು. ಸೊ ಈ ಚಾನೆಲ್ ಅಲ್ಲಿ ನಾನು ಟೆಕ್ನಾಲಜಿ, AI, ಪ್ರೊಡಕ್ಟಿವಿಟಿ, ಬುಕ್ಸ್, ಕೆರಿಯರ್ ಅಂಡ್ ನಿಮ್ಗೋಸ್ಕರ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಮಿಂಗ್ ದ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ ಎವ್ರಿ ಡೇ ಅಂತ. ಲೈಕ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ 1% ಆದ್ರೂ ನೀವೇನಾದ್ರೂ ಕಲಿಬೇಕು ಅಂತ ನನ್ಗೆ ಇಷ್ಟ ಅಷ್ಟೇ. ಸೊ ಐ ಮೇಕ್ ಶೋರ್ ದಟ್ ನೀವೇನಾದ್ರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಅಟ್ಲೀಸ್ಟ್ 1% ನೀವು ಬೆಟರ್ ಆಗ್ತೀರಾ ಅಂತ. ಅಂಡ್ ಇದ್ರದ್ದೆಲ್ಲ ರೋಡ್ ಮ್ಯಾಪ್ ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇರುತ್ತೆ. ಸೊ ವಾಟ್ಸ್ಆಪ್ ಚಾನಲ್ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಓಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ. ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಫಸ್ಟ್ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಫಸ್ಟ್ ಹೋಗಿ ನಿಮ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ಹೋಗು. ಸಿ ಯು ಗೈಸ್, ಬೈ ಬೈ.